ನಮ್ಮ RCBಗೆ ಫಸ್ಟ್ ಟೈಮ್ ಕಪ್ನ ಗೆದ್ಕೊಡ್ತಾರೆ ಸ್ಮೃತಿ ಮಂದನ. ಸೊ ಇವತ್ತು ನಾವು ಅವ್ರ ಬಗ್ಗೆ ತಿಳ್ಕೊಳ್ಳೋಣ. 1996 ಮುಂಬೈಯಲ್ಲಿ ಹುಟ್ಟಿರ್ತಾರೆ. ಅವರಪ್ಪ ಡಿಸ್ಟ್ರಿಕ್ಟ್ ಲೆವೆಲ್ ಪ್ಲೇಯರ್ ಆಗಿರ್ತಾರೆ. ಅವ್ರ ಕೈಯಲ್ಲಿ ಮಾಡೋಕ್ಕಾಗದಿದ್ರೆ ಸಾಧನೆನ ಅವ್ರ ಮಗ ಸಾಧನೆ ಮಾಡಬೇಕು ಅಂತ ಆಸೆ ಪಡ್ತಾರೆ. ಸೊ ಅವ್ರನ್ನ ಟ್ರೈನ್ ಮಾಡ್ತಾರೆ. ಅಪ್ಪಗೂ ಅಣ್ಣನಿಗೂ ಕ್ರಿಕೆಟ್ ಮೇಲೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಆ ವಿಷಯ ನೋಡಿ ಸ್ಮೃತಿ ಮಂದನಾಗೆ ಕ್ರಿಕೆಟಲ್ಲಿ ಇಂಟ್ರೆಸ್ಟ್ ಬರುತ್ತೆ. ಬೆಳಗ್ಗೆ ಪ್ರತಿದಿನ ಹುಡುಗರ ಜೊತೆ ಕ್ರಿಕೆಟ್ನ ಪ್ರಾಕ್ಟೀಸ್ ಮಾಡ್ತಾರೆ. ಆ ಟೈಮಲ್ಲಿ ಹೆಣ್ಮಗುಗೆ ಕ್ರಿಕೆಟಲ್ಲಿ ತುಂಬ ಜನ ಸಪೋರ್ಟ್ ಮಾಡಲ್ಲ. ಸೊ ಇವರು ಆಡ್ತಿರೋದು ನೋಡಿ ಈ ಪಕ್ಕದ ಮನೆಯವರು ಈ ರಿಲೇಟಿವ್ಸ್ ಎಲ್ಲ ಬಂದ್ಬಿಟ್ಟು ಕ್ರಿಕೆಟ್ ಎಲ್ಲ ನಮ್ಮ ಹುಡುಗಿಗೆ ಅವಶ್ಯಕತೆನಾ, ಇದನ್ನೆಲ್ಲ ಹೇಳ್ಕೊಡ್ಬೇಕಾ ನೀನು, ಆ ಥರ ಅವ್ರ ಅಪ್ಪ ಹತ್ರ ಕ್ವಶನ್ ಮಾಡ್ತಾರೆ. ಬಟ್ ಸ್ಮೃತಿ ಮಂದನ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡಿಲ್ಲ. ತುಂಬ ಫೋಕಸ್ಡ್ ಆಗಿ ಟ್ರೈನಿಂಗ್ ತಗೊಂಡ್ರು. ಅವ್ರ ಅಪ್ಪ ಚಿಕ್ಕ ವಯಸ್ಸಿಂದಾನೆ ಪ್ರಾಕ್ಟೀಸ್ ಮಾಡಿಸ್ತಾರೆ. ಸ್ಕೂಲ್, ಹೋಮ್ವರ್ಕ್, ಕ್ರಿಕೆಟ್. ಅವ್ರಿಗೆ ಲೈಫ್ ಅಷ್ಟು ಈಸಿಯಾಗಿರಲಿಲ್ಲ. ಆದರೆ ಅವ್ರ ಡೆಡಿಕೇಶನ್ ತುಂಬ ಸ್ಟ್ರಾಂಗ್ ಆಗಿತ್ತು. ಜಸ್ಟ್ 9 ವರ್ಷಕ್ಕೆ ಡಿಸ್ಟ್ರಿಕ್ಟ್ ಟೀಮ್ಗೆ ಸೆಲೆಕ್ಟ್ ಆಗ್ತಾರೆ. ಇವ್ರ ಪರ್ಫಾರ್ಮೆನ್ಸು, ಸ್ಕಿಲ್ಸ್ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಮತ್ತು ಇನ್ನೊಂದು ಕಡೆ ಬೆಳಗ್ಗೆ ಪ್ರಾಕ್ಟೀಸು, ತುಂಬ ಟೂರ್ನಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ತುಂಬ ಟ್ರಾವೆಲ್ ಮಾಡೋದು, ಸ್ಕೂಲು, ಕ್ರಿಕೆಟು ತುಂಬ ಡಿಫಿಕಲ್ಟ್ ಆಗಿರ್ತದೆ ಇವ್ರ ಲೈಫು. ಅವ್ರು ಮಾಡಿರೋ ಹಾರ್ಡ್ ವರ್ಕ್ಗೆ 16 ವಯಸ್ಸಲ್ಲಿ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಸೆಲೆಕ್ಟ್ ಆಗ್ತಾರೆ. ನಮ್ಮ ಜನನೂ ಅವ್ರನ್ನ ನೋಟಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಒಂದು ಟೈಮಲ್ಲಿ ಅವ್ರಿಗೊಂದು ಇಂಜುರಿ ಆಗುತ್ತೆ. ತುಂಬ ದಿವಸ ರೆಸ್ಟ್ ಮಾಡ್ತಿರ್ತಾರೆ. ಅಷ್ಟೇ ನಮ್ಮ ಜನ ಅವ್ರನ್ನ ಮರ್ತಿರ್ತಾರೆ, ಫಾರ್ಮ್ ಔಟ್ ಆಗಿರ್ತಾರೆ. ಅಷ್ಟೇ, ಇನ್ನು ಇವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಅವ್ರು ತುಂಬ ಜನ ಹೇಳ್ತಾರೆ. ಒಂದು ಸ್ಟ್ರಾಂಗ್ ಕಮ್ಬ್ಯಾಕ್ ಕೊಡ್ತಾರೆ. ಆ ಟೈಮಲ್ಲಿ RCB ಟೀಮ್ಗೆ ಸೆಲೆಕ್ಟ್ ಆಗ್ತಾರೆ. ಅವತ್ತಿನ ಡೇಟಲ್ಲಿ WPಯಲ್ಲಿ ಅಷ್ಟು ದುಡ್ಡು ಕೊಟ್ಟು ಯಾವ ಪ್ಲೇಯರ್ನೂ ಸೆಲೆಕ್ಟ್ ಮಾಡಿಲ್ಲ. ಸ್ಮೃತಿ ಮಂದನನ ಸೆಲೆಕ್ಟ್ ಮಾಡ್ತಾರೆ. RCB ಫಸ್ಟ್ ಟೈಮ್ ಕಪ್ನ ಗೆಲ್ತಾರೆ. ಅದು ನೆಕ್ಸ್ಟ್ ವರ್ಷನೇ ವುಮೆನ್ಸ್ ವರ್ಲ್ಡ್ ಕಪ್ನ ಗೆಲ್ತಾರೆ. ಇವತ್ತು ಮತ್ತೆ RCBಗೆ 2ನೇ ಕಪ್ನ ಗೆದ್ಕೊಡ್ತಾರೆ. ICC ಅವಾರ್ಡ್ಸ್, ಸೆಂಚುರೀಸ್, ಮ್ಯಾಚ್ ವಿನ್ನಿಂಗ್ ನಾಕ್ಸ್, ಲೆಫ್ಟ್ ಹ್ಯಾಂಡ್ ಸ್ಟೈಲಿಶ್ ಬ್ಯಾಟಿಂಗಿಂದ ನ್ಯಾಷನಲ್ ಕ್ರಶ್ ಆಗ್ತಾರೆ. ಸೊ ನೆನ್ಪಿಟ್ಕೊಳ್ಳಿ, ಡ್ರೀಮ್ ಬಿಗ್, ವರ್ಕ್ ಹಾರ್ಡ್, ನೆವರ್ ಗಿವ್ ಅಪ್. ಯಾಕಂದರೆ ನೆಕ್ಸ್ಟ್ ಸ್ಮೃತಿ ಮಂದನ ನೀವಾಗಿರ್ಬೋದು. ಸೊ ಟ್ರೈ ಮಾಡಿ. ಈ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಂದ್ರೆ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ.